ಹಾಯ್ ಎಲ್ಲರಿಗೂ ನಮಸ್ಕಾರ. ಚೇತನಾಸ್ ವೆಜ್ ಕಿಚನ್‌ಗೆ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸುಮಾರು 1/4 ಕೆಜಿ ಆಗುವಷ್ಟು ಸಾಂಬಾರ್ ಪುಡಿ ಮಾಡಿದ್ದೇನೆ. ಇದೊಂದು 15-20 ದಿನಕ್ಕೆ ಬರಬಹುದು. ನಾನು ಸಾಮಾನ್ಯವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸಾಂಬಾರ್ ಪೌಡರ್ ಮಾಡ್ತೇನೆ. ನಾವು ಜಾಸ್ತಿಯಾಗಿ ಮಾಡಿಟ್ರೆ ಅದರ ಪರಿಮಳ ಕಡಿಮೆ ಆಗ್ತಾ ಹೋಗ್ತದೆ. ಇದು ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನೀವು ನನ್ನ ಚಾನೆಲ್‌ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಚಾನೆಲ್‌ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ. 1/4 ಕೆಜಿ ಸಾಂಬಾರ್ ಪುಡಿ ಮಾಡಲಿಕ್ಕೆ ಬೇಕಾದಂಥ ಪ್ರಮಾಣ: 1.5 ಬೌಲ್ ಕೊತ್ತಂಬರಿ ಬೀಜ, 3/4 ಬೌಲ್ ಜೀರಿಗೆ, ಅರ್ಧ ಬೌಲ್ನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಂತ್ಯ 1 ಸ್ಪೂನ್ನಷ್ಟು, ಬ್ಯಾಡಗಿ ಚಿಲ್ಲಿ 20-25ರಷ್ಟು. ಬ್ಯಾಡಗಿ ಮೆಣಸನ್ನು ಸಾಮಾನ್ಯವಾಗಿ ಕಟ್ ಮಾಡಿ ನೋಡಬೇಕು, ಇಲ್ಲಾಂದ್ರೆ ಅದರಲ್ಲಿ ಕೆಲವೊಂದು ಸಲ ಫಂಗಸ್ ಇರೋ ಸಾಧ್ಯತೆ ಇರ್ತದೆ. ಆಮೇಲೆ ನಮಗೆ ಹುರಿಲಿಕ್ಕೆ ಬೇಕಾಗಿರುವಂತಹ ಕೊಬ್ಬರಿ ಎಣ್ಣೆ. ಬಾಣಲೆಗೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು. ಆಮೇಲೆ ಬ್ಯಾಡಗಿ ಮೆಣಸನ್ನು ಹಾಕಿ ಹುರಿಯಿರಿ. ಇದರ ಪರಿಮಳ ಘಮ್ ಅಂತ ಬರ್ತದೆ. ಇದರ ಬಣ್ಣ ಕಪ್ಪು ಆಗುವವರೆಗೆ ಹುರಿಬಾರ್ದು. ಮೆಣಸು ಉಬ್ಬಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗುವಾಗ ಗ್ಯಾಸನ್ನು ಆಫ್ ಮಾಡಿ. ಆಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ಳಿ. ಅದು ತಣಿಯುವವರೆಗೆ ಹಾಗೆ ಬಿಡಿ. ಬ್ಯಾಡಗಿ ಮೆಣಸು ಹುರಿದ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಉಳಿದಿದೆ. ಇಷ್ಟು ಎಣ್ಣೆ ಸಾಕು ನಮಗೆ ಉಳಿದ ಪದಾರ್ಥಗಳನ್ನು ಹುರಿಲಿಕ್ಕೆ. ಮೊದಲು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕಿ ಹುರಿಯಿರಿ. ಇದು ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ನಂತರ ಮೆಂತ್ಯ ಕಾಳನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಪರಿಮಳ ಬರಲಿಕ್ಕೆ ಶುರುವಾದ ಮೇಲೆ ಕೊತ್ತಂಬರಿ ಬೀಜ ಹಾಗೂ ಜೀರಿಗೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಹುರಿಯಿರಿ. ಕಪ್ಪಾಗುವವರೆಗೆ ಹುರಿಬೇಡಿ. ಆ ಥರ ಆದರೆ ಸಾಂಬಾರ್ ಪೌಡರ್ದು ಕಲರು ಚೆನ್ನಾಗಿ ಬರೋದಿಲ್ಲ. ಕೊನೆಗೆ ನಾನು ಕರಿಬೇವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಫ್ರೆಶ್ ಕರಿಬೇವಿನ ಸೊಪ್ಪಿದ್ದರೆ ಅದನ್ನೇ ದಯವಿಟ್ಟು ಉಪಯೋಗಿಸಿ. ನನ್ನಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಒಣಗಿರುವಂಥ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ. ಈ ಹಂತದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಬಹುದು. ಯಾವುದೇ ಕಾರಣಕ್ಕೆ ಹೈ ಫ್ಲೇಮಲ್ಲಿ ಮಸಾಲೆಯನ್ನು ಹುರಿಲಿಕ್ಕೆ ಹೋಗಬೇಡಿ, ಅದು ಸೀದು ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ನಾನಿವಾಗ ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಇವಾಗ ಮಿಕ್ಸರ್ ಜಾರ್ನಲ್ಲಿ ನಾನು ಫ್ರೈ ಮಾಡಿರುವಂಥ ಬ್ಯಾಡಗಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ತಣ್ಣಗಾಗಿದೆ. ಮೊದಲು ನಾವು ಮೆಣಸನ್ನು ಮಾತ್ರ ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಬಬೇಕು. ನಾವು ಎಲ್ಲವನ್ನು ಒಟ್ಟಿಗೆ ಹಾಕಿ ಪುಡಿ ಮಾಡಿದರೆ ಮೆಣಸು ಹಾಗೆ ದೊಡ್ಡ ದೊಡ್ಡ ಪೀಸ್ ಆಗಿ ಉಳ್ಕೊಳ್ತದೆ. ಹಾಗೆ ನಮಗೆ ಒಳ್ಳೆಯ ಫೈನ್ ಆಗಿರುವಂಥ ಪೌಡರು ಸಿಗೋದಿಲ್ಲ. ಇಲ್ಲಿ ನೋಡಿ, ನಾನು ಮೆಣಸನ್ನು ಪುಡಿ ಮಾಡಿ ಆಗಿದೆ. ಒಳ್ಳೆ ಕೆಂಪು ಬಣ್ಣ ಬಂದಿದೆ. ಇವಾಗ ನಾವು ಹುರಿದಿರೋ ಮಸಾಲೆಯನ್ನು ಹಾಕಬೇಕು. ಆಮೇಲೆ ನಯವಾಗಿ ಪುಡಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸರ್ ಜಾರ್ನಲ್ಲಿ ನೀರಿನ ಅಂಶ ಇರಬಾರ್ದು. ಪರಿಮಳಯುಕ್ತವಾದ ಹೋಮ್ ಮೇಡ್ ಸಾಂಬಾರ್ ಪೌಡರ್ 15 ನಿಮಿಷದಲ್ಲಿ ರೆಡಿಯಾಗ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.